ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿ ಇರುತ್ತೆ ನೋಡ್ರಿ. KS ಟ್ಯೂಟರಲ್ ಅತ್ಯುನ್ನತ ಒಂದು ಪರೀಕ್ಷೆಗೆ ಕೇಳುವಂತ ಸಂಭವನೀಯತೆ ಪ್ರಶ್ನೆಗಳಾಗಿರ್ಬೋದು, ಜೊತೆಗೆ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದೀವಿ ನೋಡ್ರಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ಸಬ್ಸ್ಕ್ರೈಬ್ ಆಗಿ. ಓಕೆ, ಮೊದಲು ನೋಡ್ರಿ ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ರಾಷ್ಟ್ರೀಯ ಆಹಾರ ಭದ್ರತಾ ತಿದ್ದುಪಡಿ ಮಸೂದೆ 2026ರ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಕೆಜಿ ಆಹಾರ ಧಾನ್ಯ ನೀಡಲು ಪ್ರಸ್ತಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ರಾಷ್ಟ್ರೀಯ ಆಹಾರ ಭದ್ರತಾ ತಿದ್ದುಪಡಿ ಮಸೂದೆ 2026ರಲ್ಲಿ ತರ್ತಾ ಇದ್ದಾರೆ. ಈ ಒಂದು ತಿದ್ದುಪಡಿಯಲ್ಲಿ ಎಷ್ಟು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಕೆಜಿ ಆಹಾರ ಧಾನ್ಯ ನೀಡಲು ಪ್ರಸ್ತಾಪ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಶ್ನೆ ಈ ರೀತಿಯಾಗಿ ಇದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 7 ಕೆಜಿ. 7 ಕೆಜಿ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಆಹಾರ ಧಾನ್ಯ ನೀಡಲು ಪ್ರಸ್ತಾಪನೆ ನೀಡಲಾಗಿದೆ ನೋಡಿ. 2026ರ ಒಂದು ಆಹಾರ ಭದ್ರತಾ ತಿದ್ದುಪಡಿ ಮಸೂದೆ ನೋಡಿ. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ಆಪ್ಷನ್ಸ್ ಬಿ ಆಗಿತ್ತು ನೋಡ್ರಿ, 7 ಕೆಜಿ ಆಗಿತ್ತು. ಅಂದ್ರೆ ಕೇಂದ್ರ ಸರ್ಕಾರವು ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ತರುತ್ತಿದ್ದು, ಕುಟುಂಬ ಆಧಾರಿತ ಹಂಚಿಕೆಯ ಬದಲಾಗಿ ವ್ಯಕ್ತಿ ಆಧಾರಿತ ಹಂಚಿಕೆಯನ್ನು ಜಾರಿಗೆ ತರಲು ಪ್ರಸ್ತಾಪವನ್ನು ಮಾಡಲಾಗಿದೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬ ಕುಟುಂಬ ಆಧಾರಿತ ಒಂದು ಆಹಾರವನ್ನು ಹಂಚಿಕೆ ಮಾಡ್ತಾ ಇದ್ರು, ಅಕ್ಕಿ ಗೋಧಿ ಅಂತ. ಈಗ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ವ್ಯಕ್ತಿ ಆಧಾರಿತ ಹಂಚಿಕೆಯನ್ನು ಮಾಡಲು ಜಾರಿ ಮಾಡ್ತಾ ಇದ್ದಾರೆ. ಓಕೆ, ಪ್ರಸ್ತಾಪವನ್ನು ನೀಡಿದ್ದಾರೆ ವ್ಯಕ್ತಿ ಆಧಾರಿತ. ಅದರಲ್ಲಿ ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗೆ 7 ಕೆಜಿ ಒಂದು ಆಹಾರವನ್ನು ನೀಡ್ಬೇಕಂತ, ಅಕ್ಕಿಯನ್ನು ನೀಡ್ಬೇಕಂತ ಹಾಕಿಕೊಂಡಿದ್ದಾರೆ ನೋಡ್ರಿ. ಓಕೆ, ಪ್ರತಿಯೊಬ್ಬ ವ್ಯಕ್ತಿಗೆ ಏನಂದ್ರೆ 7 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತದೆ ಅಂತ ಪ್ರಸ್ತಾಪನೆಯನ್ನು ಮಾಡಲಾಗಿದೆ. ಆದರೆ ಒಂದು ಕುಟುಂಬಕ್ಕೆ ಗರಿಷ್ಠ ಮಿತಿಯನ್ನು 35 ಕೆಜಿಗೆ ಸೀಮಿತಗೊಳಿಸಲಾಗಿದೆ ನೋಡಿ. ಅಂದ್ರೆ ಒಂದು ಮನೆಯಲ್ಲಿ 7 ಜನ ಇರ್ಬೋದು ಅಥವಾ 8 ಜನ ಇರ್ಬೋದು, ಒಟ್ಟಿನಲ್ಲಿ ಅವರಿಗೆ 35 ಕೆಜಿ ಅಷ್ಟೇ ನೀಡಲಾಗುತ್ತದೆ. ಓಕೆ, ಸಣ್ಣ ಒಂದು ಕುಟುಂಬದ ಆಗಿರ್ಬೋದು ಅಥವಾ ದೊಡ್ಡ ಕುಟುಂಬ ಆಗಿರ್ಬೋದು, 35 ಕೆಜಿ ಏನಪ್ಪಾ ಅಂತಂದ್ರೆ ಗರಿಷ್ಠ ಮಿತಿ ಆಗಿರ್ತದ. ಅದೇ 6 ಜನ ಇದ್ರಪ್ಪ ಅಂತಂದ್ರೆ 7 ಕೆಜಿ 7 32 ಕೆಜಿಯನ್ನು ತಗೋಬೇಕಾಗ್ತದ. ಓಕೆ, ಜಾಸ್ತಿ ಜನ ಇದ್ರಪ್ಪ ಅಂತಂದ್ರೆ 35 ಕೆಜಿ ಲಾಸ್ಟ್ ಗರಿಷ್ಠ ಮಟ್ಟ ಇರ್ತದೆ. ಕಡಿಮೆ ಜನ ಅಂದ್ರೆ 6 ಜನ ಇದ್ರೆ 32 ಕೆಜಿ ಕೂಡ ಆಗುತ್ತಾ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟ್ಯಾಟಿಕ್ ಜಿಕೆ ಲಿಂಕ್ ಇದೆ. ಆ ಸ್ಟ್ಯಾಟಿಕ್ ಜಿಕೆ ಲಿಂಕ್ ಅಲ್ಲಿ ಆಹಾರ ಭದ್ರತಾ ಕಾಯ್ದೆ ಬಗ್ಗೆ ನೋಡಿಕೊಳ್ಳೋಣ. ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಇದು 2013ರಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿತ್ತು ನೋಡ್ರಿ. 2013ರಲ್ಲಿ ಇದು ಜಾರಿ ಮಾಡಲಾಗ್ತದ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನೋಡ್ರಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಫುಲ್ ಫಾರ್ಮ್ ಕೇಳಬಹುದು, NFSA ಅಂತ ಕೇಳ್ತಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಜಾರಿಗೆ ಬಂತಂದ್ರೆ 2013ರಲ್ಲಿ ಇದು ಜಾರಿಗೆ ಬರ್ತದೆ. ದೇಶದ 3/2 ಒಂದು ಜನಸಂಖ್ಯೆಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿರ್ತದೆ ನೋಡ್ರಿ. ಅದೇ ರೀತಿಯಾಗಿ ಅಂತ್ಯೋದಯ ಅನ್ನ ಯೋಜನೆ ಮೇಲೆ ಈಗ ಆಲ್ರೆಡಿ ಒಂದು ಎಕ್ಸಾಮ್ ನಡೆಸಿರುವಂತ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ನೋಡ್ರಿ. ಅಂತ್ಯೋದಯ ಅನ್ನ ಯೋಜನೆ ಬಗ್ಗೆ ಕೇಳಿದ್ದಾರೆ. ಈ ಯೋಜನೆ ಏನಪ್ಪಾ ಅಂತಂದ್ರೆ 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಗ್ತದ. ಸಮಾಜದ ಅತ್ಯಂತ ಬಡವರನ್ನು ಗುರುತಿಸಿ ಅವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಒದಗಿಸುವುದು ಇದರ ಒಂದು ಮುಖ್ಯ ಗುರಿಯಾಗಿರುತ್ತೆ ನೋಡ್ರಿ. ಅಂದ್ರೆ ಅಕ್ಕಿಗೆ 3 ರೂಪಾಯಿ, ಗೋಧಿಗೆ 2 ರೂಪಾಯಿ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಹಾರ ಒದಗಿಸುವುದು ಏನಪ್ಪಾ ಅಂತಂದ್ರೆ ಅಂತ್ಯೋದಯ ಅನ್ನ ಯೋಜನೆಯ ಮುಖ್ಯ ಗುರಿಯಾಗಿರ್ತದೆ. ಈ ಅಂತ್ಯೋದಯ ಅನ್ನ ಯೋಜನೆ ಯಾರ್ಯಾರಿಗೆ ನೀಡುತ್ತಾರೆ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದರು. ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಅದೇ ರೀತಿಯಾಗಿ ಒಂದು ಮದುವೆಯಿಂದ ವಿಚ್ಛೇದನವಾಗಿರುವಂತ ಮಹಿಳೆಗೆ, ಅಂದ್ರೆ ಪತಿಯನ್ನು ಮರಣ ಹೊಂದಿರುವಂತ ಒಂದು ಮಹಿಳೆಗೆ ಏನ್ ನೀಡ್ತಾರೆ ಅಂದ್ರೆ ಈ ಒಂದು ಅಂತ್ಯೋದಯ ಅನ್ನ ಯೋಜನೆ ನೀಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡೋಣ. ಭಾರತದ ತೂಗು ಸೇತುವೆಯ ಸರ್ದಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಭಾರತದ ತೂಗು ಸೇತುವೆಗಳ ಒಂದು ಸರ್ದಾರ ಎಂದು ಯಾರಿಗೆ ಕರೆಯುತ್ತಾರೆ? ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗಿರೀಶ್ ಭಾರದ್ವಾಜ್. ಇವರಿಗೆ ಭಾರತದ ತೂಗು ಸೇತುವೆಗಳ ಸರ್ದಾರ್ ಎಂದು ಕರೀತಾರೆ. ಯಾಕಪ್ಪ ಅಂತಂದ್ರೆ ನ್ಯೂಸ್ ನಲ್ಲಿ ಇವರು ಇದ್ದಾರೆ ನೋಡ್ರಿ. ಇವರು ಇತ್ತೀಚೆಗೆ ನಿಧನವಾಗಿದ್ದಾರೆ. ಓಕೆ, ಇವರಿಗೆ ಭಾರತದ ತೂಗು ಸೇತುವೆಗಳ ಸರ್ದಾರ್ ಎಂದು ಕರೀತಾರೆ. ಯಾರಿಗೆ? ಗಿರೀಶ್ ಭಾರದ್ವಾಜ್. ಈ ರೀತಿಯಾದಂತ ಪ್ರಶ್ನೆ ಬರ್ಬೋದು ನೋಡ್ರಿ. ಓಕೆ, ಭಾರತದ ತೂಗು ಸೇತುವೆಗಳ ಸರ್ದಾರ್ ಎಂದೇ ಖ್ಯಾತರಾಗಿರುವಂತ ಪದ್ಮಶ್ರೀ ಪುರಸ್ಕೃತರಾಗಿರುವಂತ
ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಏನಪ್ಪಾ ಅಂತಂದ್ರೆ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ನೋಡ್ರಿ. ಹೇಳಿಕೆ ರೂಪದ ಪ್ರಶ್ನೆ ಬರುವಂತ ಚಾನ್ಸ್ ಇರ್ತದ. ಪದ್ಮಶ್ರೀ ಪುರಸ್ಕೃತರು ಗಿರೀಶ್ ಭಾರದ್ವಾಜ್ ಆಗಿದ್ದಾರೆ. ಇವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ನೋಡ್ರಿ. ನದಿಯ ಅಣೆಕಟ್ಟು ಪ್ರದೇಶಗಳ ಒಂದು ಸಂಪರ್ಕವಿಲ್ಲದ ಕುಗ್ರಾಮಗಳಿಗೆ 140ಕ್ಕೂ ಹೆಚ್ಚು ಕಡಿಮೆ ವೆಚ್ಚದ ತೂಗು ಸೇತುವೆಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ನೀವು ರೈಟ್ ಸೈಡ್ ಅಲ್ಲಿ ನೋಡ್ಬೋದು. ಅಂದ್ರೆ ನದಿ ಹರಿತಿರ್ತದಲ್ಲ ಅಂತ ಒಂದು ಸ್ಥಳಗಳಲ್ಲಿ ಏನಪ್ಪಾ ಅಂತಂದ್ರೆ ಇವರು 140ಕ್ಕೂ ಹೆಚ್ಚು ಕಡಿಮೆ ವೆಚ್ಚದಲ್ಲಿ ಈ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ಇವರನ್ನು ಪ್ರೀತಿಯಿಂದ ಸುಳ್ಯದ ವಿಶ್ವೇಶ್ವರಯ್ಯ ಎಂದು ಕರೆಯಲಾಗುತ್ತಿತ್ತು ನೋಡ್ರಿ. ಸುಳ್ಯದ ವಿಶ್ವೇಶ್ವರಯ್ಯ ಯಾರಿಗೆ ಕರೀತಾರ? ಈ ಒಂದು ಗಿರೀಶ್ ಭಾರದ್ವಾಜ್ ಅವರಿಗೆ ಕರೀತಾರೆ ನೋಡ್ರಿ. ಸ್ಟ್ಯಾಟಿಕ್ ಜಿಕೆ ಲಿಂಕ್ ಅನ್ನು ತಗೋಣ. ಇದರಲ್ಲಿ ಪ್ರಮುಖ ಸೇತುವೆಗಳು, ಸ್ಟ್ಯಾಟಿಕ್ ಜಿಕೆಲಿ ಪ್ರಮುಖ ಸೇತುವೆಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಅದರಲ್ಲಿ ಭಾರತದ ಅತಿ ಉದ್ದವಾದಂತ ನದಿ ಸೇತುವೆ ಯಾವ್ದಪ್ಪ ಅಂತಂದ್ರೆ ಅದು ಭೂಪೇನ್ ಹಜಾರಿಕಾ ಸೇತುವೆ ಆಗಿದೆ. ಇದನ್ನು ದೋಲ್ ಸಾದಿಯಾ ಸೇತುವೆ ಎಂದು ಕೂಡ ಕರೀತಾರೆ ನೋಡ್ರಿ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ. ಇದು ಬ್ರಹ್ಮಪುತ್ರ ನದಿಯ ಉಪನದಿ ಆಗಿರುವಂತಹ ಲೋಹಿತ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಲೋಹಿತ್ ನದಿ ಯಾವ ಒಂದು ನದಿಯ ಉಪನದಿ ಯಾವ್ದಪ್ಪ ಅಂತಂದ್ರೆ ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಲೋಹಿತ್ ನದಿ. ಇದು ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ನೋಡ್ರಿ, ತೂಗು ಸೇತುವೆ. ಓಕೆ, ನೆಕ್ಸ್ಟ್ ತೂಗು ಸೇತುವೆ ವಿನ್ಯಾಸದ ಬಗ್ಗೆ ನೋಡೋಣ. ತೂಗು ಸೇತುವೆಗಳು ಸಾಮಾನ್ಯವಾಗಿ ಬಲವಾದ ಉಕ್ಕಿನ ಕೇಬಲ್ಗಳನ್ನು ಬಳಸಿ ನಿರ್ಮಿಸಲಾಗುತ್ತದೆ. ಕಡಿಮೆ ವೆಚ್ಚದಲ್ಲಿ ನದಿಯ ಪರಿಸರಕ್ಕೆ ಹಾನಿಯಾಗದಂತೆ ಇವುಗಳನ್ನು ನಿರ್ಮಿಸುವುದು ಗಿರೀಶ್ ಭಾರದ್ವಾಜ್ ಅವರ ಒಂದು ಪ್ರಮುಖ ಕೊಡುಗೆ ಆಗಿತ್ತು ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಇವರಿಗೆ ಪ್ರಮುಖವಾಗಿ ಬಿರುದನ್ನು ಕೂಡ ಇಡಲಾಗಿದೆ ನೋಡ್ರಿ. ಸುಳ್ಯದ ವಿಶ್ವೇಶ್ವರಯ್ಯ ಅಂತ ಕರಿತಿರ್ತಾರ. ಜೊತೆಗೆ ಇವರು ಪದ್ಮಶ್ರೀ ಪುರಸ್ಕೃತರಾಗಿದ್ರು ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಇದೆ ನೋಡಿ. ಕೇಂದ್ರ ಗೃಹ ಸಚಿವಾಲಯ ಪ್ರಾರಂಭಿಸಿದ ಮಾನಸ್ ಡಿಜಿಟಲ್ ವೇದಿಕೆಯ ಮುಖ್ಯ ಉದ್ದೇಶವೇನಂತ ಕೊಟ್ಟಿದ್ದಾರೆ. ಮಾನಸ್ ಡಿಜಿಟಲ್ ವೇದಿಕೆಯ ಮುಖ್ಯ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಈ ರೀತಿಯಾದಂತ ಪರೀಕ್ಷೆಯಲ್ಲಿ ಕೇಳುವಂತ ಚಾನ್ಸ್ ಇರುತ್ತೆ ನೋಡ್ರಿ. ಮಾನಸ್ನ ಒಂದು ಇತ್ತೀಚೆಗೆ ಬಂದಿರುವಂತ ಪ್ರಮುಖವಾಗಿ ಯೋಜನೆಗಳಾಗಿರ್ಬೋದು, ಒಂದು ಪ್ರಮುಖವಾಗಿ ಡಿಜಿಟಲ್ ವೇದಿಕೆಯ ಮುಖ್ಯ ಉದ್ದೇಶವೇನಂತ ಕೇಳಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯ ಪ್ರಾರಂಭ ಮಾಡಿದೆ ಅದನ್ನು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ, ಮಾದಕ ದ್ರವ್ಯ ನಿಷೇಧ ಅಂತ ಹೇಳ್ತೀವಿ ನಾವು. ಮಾನಸ್ ಅಂತ ಕರೀತಾರೆ. ಮಾದಕ ದ್ರವ್ಯ ನಿಷೇಧ. ಮಾದಕ ದ್ರವ್ಯ ಮುಕ್ತ ಭಾರತವನ್ನು ನಿರ್ಮಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವಾಲಯವು 2024ರಲ್ಲಿ ಈ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದೆ. 2024ರಲ್ಲಿ ಮಾನಸ್ ಎಂಬ ಒಂದು ವೇದಿಕೆಯನ್ನು ಕೇಂದ್ರ ಗೃಹ ಸಚಿವಾಲಯ ಪ್ರಾರಂಭ ಮಾಡಿದೆ ನೋಡಿ. ಮಾನಸ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಮಾದಕ ದ್ರವ್ಯ ನಿಷೇಧದ ಬಗ್ಗೆ ಜಾಗೃತಿ ಮೂಡಿಸಲು ಸಂಬಂಧಿಸಿದೆ ನೋಡಿ. ಇದು ನಾಗರಿಕ ಕೇಂದ್ರಿತ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು ಸಾರ್ವಜನಿಕರು ಮಾದಕ ವಸ್ತುಗಳ ಮಾರಾಟದ ಬಗ್ಗೆ ದೂರು ನೀಡಬಹುದಾಗಿದೆ. ಇದಕ್ಕಾಗಿ 1933 ಟೋಲ್ ಫ್ರೀ ಸಹಾಯವಾಣಿಯನ್ನು ಸಹ ಬಿಡುಗಡೆ ಮಾಡಲಾಗಿದೆ ನೋಡಿ. ಅಂದ್ರೆ ಯಾರಾದ್ರೂ ಮಾದಕ ದ್ರವ್ಯ ಮಾರ್ತಾ ಇದ್ರಪ್ಪ ಅಂತಂದ್ರೆ ಅದನ್ನು ನಿಷೇಧ ಮಾಡುವ ಸಲುವಾಗಿ 1933ಗೆ ಕರೆಯನ್ನು ಮಾಡಬಹುದಾಗಿದೆ. ಓಕೆ, ಮಾದಕ ದ್ರವ್ಯ ನಿಷೇಧ 1933 ಇದಕ್ಕೆ ಸಂಬಂಧಿಸಿದಂತ ದೂರವಾಣಿ ಸಂಖ್ಯೆ ನೋಡಿ. ಈ ಸಂಖ್ಯೆ ಕೂಡ ಗೊತ್ತಿರಬೇಕಾಗುತ್ತಾ. ಮಾದಕ ದ್ರವ್ಯ ಒಂದು ಟೋಲ್ ಫ್ರೀ ಸಹಾಯವಾಣಿ 1933 ನೋಡ್ರಿ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆಯಲ್ಲಿ ಮಾನಸದ ಒಂದು ವಿಸ್ತರಣೆ ಬಗ್ಗೆ ಕೊಟ್ಟಿದ್ದಾರೆ. ಮಾನಸ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾದಕ ಪದಾರ್ಥ ನಿಷೇಧ ಆಶ್ರಯ ಅಂತ ಕರಿತಾರ. ಮಾದಕ ಪದಾರ್ಥ ನಿಷೇಧ ಆಶ್ರಯ ಅಂತ ಕರಿತಾರ. ಅಥವಾ ಹೆಲ್ಪ್ ಲೈನ್ ಏನಂದ್ರೆ ಇದರದ್ದು 1933 ಅಂತ ಹೇಳ್ತೀವಿ ನಾವು. ಇದು ಮಾನಸದ ಒಂದು ಹೆಲ್ಪ್ ಲೈನ್ ಆಗಿದೆ ನೋಡಿ. ಯುವ ಜನತೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ಇದು ಒಂದು ಪ್ರಮುಖ ಹೆಜ್ಜೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ NCB ಬಗ್ಗೆ ನೋಡಿಕೊಳ್ಳೋಣ. ಓಕೆ, NCB ಬಗ್ಗೆ ನೋಡಿಕೊಳ್ಳೋಣ. ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ನಾವು ಕರಿತೀವಿ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಅಂದ್ರೆ ಇದನ್ನು 1986ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ನೋಡ್ರಿ. ಓಕೆ, ಇದು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮತ್ತು ಬಳಕೆಯನ್ನು ತಡೆಯುವಂತ ನೋಡಲ್ ಏಜೆನ್ಸಿ ಆಗಿದೆ ನೋಡಿ. ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಸಂಸ್ಥೆ ಆಗಿದೆ. ಓಕೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಕರಿತೀವಿ. 1986ರಲ್ಲಿ ಸ್ಥಾಪನೆ ಆಗಿದೆ NCB. ಇದರ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಸಾಲಾ ಬಾಂಡ್ಗಳು ಎಂದರೆ ಏನಂತ ಕೊಟ್ಟಿದ್ದಾರೆ. ಮಸಾಲಾ ಬಾಂಡ್ಗಳ ಮೇಲೆ ಕೂಡ
ಕೇಳಿದಾರೆ ನೋಡ್ರಿ. ಮಸಾಲಾ ಬಾಂಡ್. ಓಕೆ, ಮಸಾಲಾ ಬಾಂಡ್ ಅಂತ ಬರ್ತಾವೆ, ಮಸಾಲಾ ಬಾಂಡ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ನೋಡಿ. ವಿದೇಶದಲ್ಲಿ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಹೊರಡಿಸುವಂತ ಬಾಂಡ್ಗಳಾಗಿವೆ ಇದೊಂದು. ವಿದೇಶದಲ್ಲಿ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಹೊರಡಿಸುವಂತ ಬಾಂಡ್ಗಳನ್ನು ನಾವು ಮಸಾಲಾ ಬಾಂಡ್ಗಳಂತ ಕರೀತೇವೆ. ಮಸಾಲಾ ಬಾಂಡ್ಗಳು ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ವಿದೇಶದಲ್ಲಿ ಬಂಡವಾಳ ಸಂಗ್ರಹಿಸುವಂತ ಪ್ರಮುಖ ಬಾಂಡ್ಗಳಾಗಿವೆ. ಇದರಲ್ಲಿ ಕರೆನ್ಸಿ ಏರಿಳಿತದ ಅಪಾಯವನ್ನು ಹೂಡಿಕೆದಾರರೇ ಭರಿಸುತ್ತಾರೆ ನೋಡ್ರಿ. ಈ ಒಂದು ಮಸಾಲಾ ಬಾಂಡದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕರೆನ್ಸಿಯ ಒಂದು ಏರಿಳಿತ ಆದಂತ ಸಂದರ್ಭದಲ್ಲಿ ಏನಂದ್ರೆ ಅಪಾಯವನ್ನು ಹೂಡಿಕೆದಾರರೇ ಭರಿಸಬೇಕಾಗ್ತದೆ. ಯಾವುದೇ ರೀತಿಯಾದಂತ ಸಂಸ್ಥೆ ಇದರಲ್ಲಿ ಹಣವನ್ನು ಭರಿಸುವುದಿಲ್ಲ, ಹೂಡಿಕೆದಾರನೇ ಇದಕ್ಕೆ ಹಣವನ್ನು ಭರಿಸಬೇಕಾಗ್ತದೆ ನೋಡ್ರಿ. ಕೇರಳದ ಮೂಲ ಒಂದು ಸೌಕರ್ಯ ಹೂಡಿಕೆ ನಿಧಿ ಮಂಡಳಿ ಲಂಡನ್ನ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಮೂಲ ಸೌಕರ್ಯ ಒಂದು ಮೂಲಕ ಸಂಗ್ರಹಿಸಿದ ಮಸಾಲಾ ಬಾಂಡ್ ಹಣವನ್ನು ಭೂ ಸ್ವಾಧೀನಕ್ಕೆ ಬಳಸಿರುವಂತ ಆರೋಪದ ಕೇಳಿ ಬಂದಿದೆ. ಅದಕ್ಕಾಗಿ ಇದು ನ್ಯೂಸ್ ಅಲ್ಲಿ ನೋಡಿ. ನ್ಯೂಸ್ ಅಲ್ಲಿ ಮಸಾಲಾ ಬಾಂಡ್ ಯಾಕಿದಪ್ಪ ಅಂತಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೇರಳದ ಮೂಲ ಸೌಕರ್ಯ ಹೂಡಿಕೆ ನಿಧಿ ಮಂಡಳಿ ಏನಾಗಿದೆಪ್ಪ ಅಂತಂದ್ರೆ ಅದು ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅಲ್ಲಿರುವಂತ ಸಂಗ್ರಹಿಸಿದ ಎಲ್ಲಾ ಒಂದು ಮಸಾಲಾ ಬಾಂಡ್ಗಳ ಹಣವನ್ನು ಭೂ ಸ್ವಾಧೀನಕ್ಕೆ ಬಳಕೆ ಮಾಡಿಕೊಂಡಿದೆ ಅಂತ ಆರೋಪ ಬಂದಿತ್ತು. ಅದಕ್ಕಾಗಿ ಇದು ನ್ಯೂಸ್ ನಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಸಂಸ್ಥೆಗೆ ನೋಟಿಸ್ ನೀಡಿದೆ ಅಂತ ಹೇಳ್ಬೋದು. ಇಡಿ ಅಂತ ನಾವು ಹೇಳ್ತೀವಿ. ಓಕೆ, ಸ್ಟ್ಯಾಟಿಕ್ ಜಿಕೆಯಲ್ಲಿ ಮಸಾಲಾ ಬಾಂಡ್ ಇತಿಹಾಸ ಬಗ್ಗೆ ನೋಡೋಣ. ಮಸಾಲಾ ಬಾಂಡ್ ಅನ್ನು ಮೊದಲ ಬಾರಿಗೆ 2014ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಹೊರಡಿಸ್ತದೆ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಾವು ಹೇಳ್ತೀವಿ. 2014ರಲ್ಲಿ ಈ ಒಂದು ಮಸಾಲಾ ಬಾಂಡ್ ಅನ್ನು ಹೊರಡಿಸ್ತದೆ ನೋಡ್ರಿ. ವಿದೇಶಿ ಬಂಡವಾಳವನ್ನು ಭಾರತಕ್ಕೆ ಆಕರ್ಷಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಅಂದ್ರೆ ಬೇರೆ ದೇಶದಲ್ಲಿರುವಂತ ಬಂಡವಾಳವನ್ನು ಭಾರತಕ್ಕೆ ಆಕರ್ಷಣೆ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶ. ಇಡಿ ಬಗ್ಗೆ ವರದಿಯನ್ನು ನೀಡಿದ್ರೆ ಅದಕ್ಕಾಗಿ ಇಡಿ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಜಾರಿ ನಿರ್ದೇಶನಾಲಯ ಅಂತ ನಾವು ಕರಿತೀವಿ. ಇದನ್ನ 1956ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಇಡಿ ಯಾವಾಗ ಸ್ಥಾಪನೆ ಆಯ್ತು? 1956ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಆರ್ಥಿಕ ಗುಪ್ತಚರ ಒಂದು ಸಂಸ್ಥೆ ಆಗಿದೆ ನೋಡಿ. ಇಡಿ ಜಾರಿ ನಿರ್ದೇಶನಾಲಯ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್ ಬಂದೆ ನೋಡಿ. ನೆಕ್ಸ್ಟ್ ನ್ಯೂಸ್, ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣಗೊಂಡಂತ 7ನೇ ಹಾಗೂ ಕೊನೆಯ ಸ್ಟೆಲ್ತ್ ಫ್ರಿಗೇಟ್ ಯುದ್ಧ ನೌಕೆ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಪ್ರಾಜೆಕ್ಟ್ 17A ಅಡಿಯಲ್ಲಿ ಹಲವಾರು ಒಂದು ಸಬ್ಮರೀನ್ಗಳು ರೆಡಿ ಆಗ್ತಾ ಇದ್ದವು. ಅದರಲ್ಲಿ ಈಗ 7ನೇ ಒಂದು ಸಬ್ಮರೀನ್ ರೆಡಿ ಆಗಿದೆ. ಕೊನೆಯ ಸ್ಟೆಲ್ತ್ ಫ್ರಿಗೇಟ್ ಯುದ್ಧ ನೌಕೆ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ INS ಮಹೇಂದ್ರಗಿರಿ ಅಂತ ನಾವು ಕರಿತೀವಿ. INS ಮಹೇಂದ್ರಗಿರಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದನ್ನು ಪ್ರಾಜೆಕ್ಟ್ 17A ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣಗೊಂಡಂತ ಕೊನೆಯ ಮತ್ತು 7ನೇ ಯುದ್ಧ ನೌಕೆ ಆದಂತ INS ಮಹೇಂದ್ರಗಿರಿ ಶೀಘ್ರದಲ್ಲೇ ನೌಕಾಪಡೆಗೆ ಸೇರ್ಪಡೆಗೊಳ್ಳಲಿದೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ಇದನ್ನು ತಯಾರು ಮಾಡಿದ್ದಾರೆ ನೋಡ್ರಿ. ಇದು ಎಷ್ಟನೇದಾಗಿದೆ ಅಂದ್ರೆ 7ನೇ ಒಂದು ಯುದ್ಧ ನೌಕೆ ಆಗಿದೆ ನೋಡಿ. ಓಕೆ, ಇದನ್ನು ಮುಂಬೈ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣ ಮಾಡಿದ್ದಾರೆ. ಓಕೆ, ಮಜ್ಗಾಂವ್ ಡಾಕ್ ಶಿಪ್ ಒಂದು ಬಿಲ್ಡರ್ಸ್ ಅಂತ ನಾವು ಕರಿತೇವೆ. ಇದು ಶತ್ರುಗಳ ರೆಡಾರ್ಗೆ ಸುಲಭವಾಗಿ ಸಿಗದಂತ ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. INS ಮಹೇಂದ್ರಗಿರಿ 17ನೇ ಪ್ರಾಜೆಕ್ಟ್ 17A ರಲ್ಲಿ ಸ್ಥಾಪನೆ ಆಗಿದೆ. 7ನೇ ಒಂದು INS ಮಹೇಂದ್ರಗಿರಿ ನೌಕಾಪಡೆ ಆಗಿದೆ ನೋಡಿ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆಯಲ್ಲಿ ಪ್ರಾಜೆಕ್ಟ್ 17 ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಾಜೆಕ್ಟ್ 17A ನೌಕೆಗಳು. ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಒಟ್ಟು 7 ನೌಕೆಗಳನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ. ಒಟ್ಟು ಎಷ್ಟಿದಾವೆ? 7 ನೌಕೆಗಳಿದ್ದಾವೆ. ಸ್ನೇಹಿತರೆ ಇವು ನೋಟ್ ಮಾಡ್ಕೊಳ್ಬೇಕಾದ್ರೆ. ಓಕೆ, ನೋಟ್ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ ಆದಂತ ಒಂದು ಮಾಹಿತಿ ಇದೆ ನೋಡಿ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ 7 ನೌಕೆಗಳಲ್ಲಿ 1ನೇದು ನೀಲಗಿರಿ, 2ನೇದು ಹಿಮಗಿರಿ, 3ನೇದು ತಾರಾಗಿರಿ, 4ನೇದು ಉದಯಗಿರಿ, 5ನೇದು ದೋನ್ಗಿರಿ, 6ನೇದು ವಿದ್ಯಾಗಿರಿ ಮತ್ತು ಕೊನೆಯದಾಗಿ ಈಗ ನಿರ್ಮಾಣವಾಗಿರುವಂತ 7ನೇದು ಮಹೇಂದ್ರಗಿರಿ ಆಗಿದೆ ನೋಡಿ. INS ಮಹೇಂದ್ರಗಿರಿ. ಇವುಗಳಿಗೆ ಪರ್ವತಗಳ ಹೆಸರುಗಳನ್ನೇ ಇಟ್ಟಿದ್ದಾರೆ ನೋಡ್ರಿ. ಎಲ್ಲಾ ಒಂದು ನೌಕೆಗಳಿಗೆ ಪರ್ವತಗಳ ಹೆಸರನ್ನು ಇಟ್ಟಿದ್ದಾರೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ತಯಾರಾದಂತ ಒಂದು ಪ್ರಮುಖ ನೌಕೆಗಳು.
ನೌಕಾಪಡೆಯ ದಿನವನ್ನು ಕೂಡ ಕೇಳಿದ್ದಾರೆ ಪ್ರಶ್ನೆ, ಅದಕ್ಕಾಗಿ ಇಲ್ಲಿದೆ ನೋಡಿ ಮಾಹಿತಿ. ನೌಕಾಪಡೆಯ ಒಂದು ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 4ನೇ ತಾರೀಕರಂದು ಆಚರಣೆ ಮಾಡಲಾಗುತ್ತದೆ. ಯಾವಾಗ? ಡಿಸೆಂಬರ್ 4ರಂದು ಏನ್ ಮಾಡ್ತಾರ? ನೌಕಾಪಡೆ ದಿನವನ್ನು ಆಚರಣೆ ಮಾಡ್ತಾರ. ಇಂಡಿಯನ್ ನ್ಯಾವಿ ಡೇ ಅಂತ ಕರಿತೀವಿ. 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಕರಾಚಿ ಬಂದರಿನ ಮೇಲೆ ಯಶಸ್ವಿ ದಾಳಿಯ ಒಂದು ನೆನಪಿಗಾಗಿ ಈ ಒಂದು ದಿನವನ್ನು ಆಚರಣೆ ಮಾಡುತ್ತಾರ. ಈ ಒಂದು ದಾಳಿಯ ಒಂದು ಆಪರೇಷನ್ ಯಾವ್ದಾಗಿತ್ತಂದ್ರೆ ಆಪರೇಷನ್ ಟ್ರೆಂಡೆಂಟ್ ಅಂತ ಕರಿತಾರೆ ನೋಡ್ರಿ, ಟ್ರೆಂಡೆಂಟ್. ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಕೂಡ ಪ್ರಮುಖವಾಗಿ ನಾನು ಆಪರೇಷನ್ಗಳ ಬಗ್ಗೆ ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿಕೊಳ್ರಿ ವಿಡಿಯೋ. ನೆಕ್ಸ್ಟ್, ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ಪಡೆದುಕೊಂಡಂತ ಸಿರ್ಸಾ ಕಿನೋ ಹಣ್ಣು ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಸಿರ್ಸಾ ಕಿನೋ ಹಣ್ಣು ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಹರಿಯಾಣ. ಹರಿಯಾಣ ರಾಜ್ಯದ ಒಂದು ಸಿರ್ಸಾ ಕಿನೋ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ ನೋಡ್ರಿ ಇಲ್ಲಿಗೆ. ಓಕೆ, ಅದನ್ನು ಹರಿಯಾಣ ರಾಜ್ಯದ ಸಿರ್ಸಾ ಪಡೆದುಕೊಂಡಿದೆ. ಹರಿಯಾಣ ರಾಜ್ಯದ ಸಿರ್ಸಾ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿಶೇಷ ಸಿಟ್ರಸ್ ಹಣ್ಣಿಗೆ ಭೌಗೋಳಿಕ ಸೂಚ್ಯಂಕವನ್ನು ಲಭಿಸಿದೆ ಅಂತ ಹೇಳ್ಬೋದು. ಜಿಐ ಟ್ಯಾಗ್ ಕಿತ್ತಳೆ ಜಾತಿಗೆ ಸೇರಿದಂತ ನೋಡ್ರಿ, ಕಿತ್ತಳೆ ಹಣ್ಣು ಇದೆ. ಓಕೆ, ಕಿನು ಹಣ್ಣು ಸಾಧಾರಣ ಕಿತ್ತಳೆಗಿಂತ ಹೆಚ್ಚು ರಸಭರಿತವಾಗಿರುತ್ತದೆ ಮತ್ತು ಇದನ್ನು ದೀರ್ಘಕಾಲದವರೆಗೆ ಕೆಡದಂತೆ ಸಂರಕ್ಷಣೆ ಮಾಡಬಹುದಾಗಿದೆ. ಜಿಐ ಟ್ಯಾಗ್ ಸಿಕ್ಕಿರುವುದರಿಂದ ಈ ಒಂದು ಹಣ್ಣಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಕೂಡ ಬರಲಿದೆ ಅಂತ ನಾವು ಹೇಳಬಹುದು ಮುಂದಿನ ಒಂದು ದಿನಗಳಲ್ಲಿ. ಸ್ಟ್ರಾಟಜಿಕಲಿ ಜಿಐ ಟ್ಯಾಗ್ ಕಾಯ್ದೆ ಬಗ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡೋಣ. ಸರಕುಗಳ ಭೌಗೋಳಿಕ ಸೂಚ್ಯಂಕಗಳ ಕಾಯ್ದೆಯನ್ನು 1999ರಲ್ಲಿ ಅಂಗೀಕಾರ ಮಾಡಲಾಗ್ತದ. ಇದನ್ನು 2003ರಲ್ಲಿ ಜಾರಿಗೆ ತರಲಾಗ್ತದೆ ನೋಡ್ರಿ. ಜಿಐ ಟ್ಯಾಗ್ ನ ಮಾನ್ಯತೆ 10 ವರ್ಷಗಳವರೆಗೆ ಇರ್ತದೆ ನೋಡ್ರಿ. ಈ ಒಂದು ವಸ್ತುಗಳಿಗೆ ಜಿಐ ಟ್ಯಾಗ್ ನೀಡಿದ್ರಪ್ಪ ಅಂತಂದ್ರೆ ಎಷ್ಟು ವರ್ಷಗಳವರೆಗೆ ಇರ್ತದಪ್ಪ ಅಂತಂದ್ರೆ 10 ವರ್ಷಗಳವರೆಗೆ ಇದರ ಒಂದು ಮಾನ್ಯತೆ ಇರ್ತದೆ. ಅದೇ ರೀತಿಯಾಗಿ ಭಾರತ ಮೊದಲ ಜಿಐ ಉತ್ಪನ್ನ ಯಾವ್ದಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಅಂತ ಹೇಳ್ತೀವಿ. ಇದು ಭಾರತದ ಮೊದಲ ಜಿಐ ಟ್ಯಾಗ್ ಪಡೆದುಕೊಂಡಂತ ಮೊದಲ ಉತ್ಪನ್ನ ಆಗಿದೆ. ಇದು ಯಾವಾಗ ಪಡಿತಪ್ಪ ಅಂತಂದ್ರೆ 2004ರಲ್ಲಿ ಜಿಐ ಟ್ಯಾಗ್ ಅನ್ನು ಡಾರ್ಜಿಲಿಂಗ್ ಟೀ ಅಂದ್ರೆ ಚಹಾ ಪಡೆದುಕೊಂಡಿದ್ರು ನೋಡಿ. ಡಾರ್ಜಿಲಿಂಗ್ ಟೀ ಏನಂದ್ರೆ ಭಾರತದ ಮೊದಲ ಜಿಐ ಟ್ಯಾಗ್ ಪಡೆದುಕೊಂಡಂತ ಉತ್ಪನ್ನ. ನೆಕ್ಸ್ಟ್ ನ್ಯೂಸ್ ಇದೆ ನೋಡಿ. ಲೋಕ್ ಓಎಸ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಲೋಕ್ ಅಂದ್ರೆ ಜನ ಅಂತ ಹೇಳ್ತೀವಿ ನೋಡ್ರಿ. ಈ ರೀತಿಯಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ನೋಡಿ, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಲೋಕ್ ಓಎಸ್ ಅಂತ ಕರಿತೀವಿ ನಾವು. ಓಕೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ನೋಡಿ. ಇದು ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳು ಆರ್ಥಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ಕರಣಗೊಳಿಸುವಂತ ಡಿಜಿಟಲ್ ವೇದಿಕೆ ಆಗಿದೆ ಇದಾಗಿದೆ. ಓಕೆ, ಡಿಜಿಟಲ್ ವೇದಿಕೆ ಆಗಿದೆ ನೋಡ್ರಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವು ಕರಿತೀವಿ. SHG ಅಂತ ಕರಿತೀವಿ ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇದು ಲೆಕ್ಕಪತ್ರ ನಿರ್ವಹಣೆಯನ್ನು ಸುಲಭ ಮತ್ತು ಹೆಚ್ಚು ಪಾರದರ್ಶಕಗೊಳಿಸುತ್ತದೆ. ಓಕೆ, ಸ್ಟ್ರಾಟಜಿಕಲ್ ನೋಡೋಣ. ಸ್ವಸಹಾಯಕ ಸಂಘಗಳು. ಭಾರತದಲ್ಲಿ ಸ್ವಸಹಾಯ ಸಂಘಗಳು ಬ್ಯಾಂಕ್ ಲಿಂಕೇಜ್ ಪರಿಕಲ್ಪನೆಯನ್ನು 1992ರಲ್ಲಿ ನಬಾರ್ಡ್ ಪರಿಕಲ್ಪನೆ ನೀಡುತ್ತದೆ. ಓಕೆ, ನಬಾರ್ಡ್ ಪ್ರಸ್ತುತಪಡಿಸ್ತದೆ ನೋಡ್ರಿ. ಇದು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಬಲೀಕರಣಕ್ಕೆ ದೊಡ್ಡ ಕೊಡುಗೆಯಾಗಿ ನೀಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನಬಾರ್ಡ್ನ ಒಂದು ವಿಸ್ತೃತ ರೂಪ ಏನಿದೆಪ್ಪ ಅಂತಂದ್ರೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಕಮೆಂಟ್ ಮಾಡ್ರಿ, ನಬಾರ್ಡ್ನ ಒಂದು ವಿಸ್ತೃತ ರೂಪ ಏನದಂತ ಕಮೆಂಟ್ ಮಾಡ್ರಿ. ಓಕೆ, ನಬಾರ್ಡ್ನ ವಿಸ್ತೃತ ರೂಪ ಕೂಡ ಕೇಳಿದ್ದಾರೆ ನೋಡ್ರಿ. NRLM ಅಂತ ನಾವು ಹೇಳ್ತೀವಿ. ಲೋಕ್ ಓಎಸ್ ಏನಪ್ಪಾ ಅಂತಂದ್ರೆ ಈ ಒಂದು ವ್ಯವಸ್ಥೆಯನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ರಾಷ್ಟ್ರೀಯ ಮತ್ತು ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ಜಾರಿಗೆ ತರಲಾಗುತ್ತದೆ. ಓಕೆ, NRLM ಅಂತ ಕರೀತಾರ, ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ಕೊನೆಯದಾಗಿ ಪ್ರಮುಖ ಕ್ವಿಕ್ ನ್ಯೂಸ್ ಇದೆ ನೋಡ್ರಿ. ಕ್ರೀಡೆಗೆ ಸಂಬಂಧಿಸಿದಂತ ಒಂದು ನ್ಯೂಸ್ ಬಂದಿತ್ತು. 2026 ಮಹಿಳಾ T20 ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಒಂದು ದೇಶದ ತಂಡವನ್ನು ಸೋಲಿಸಿಗೆಸಿಂದ ಆಸ್ಟ್ರೇಲಿಯಾ ತಂಡ ಏನ್ ಮಾಡಿದೆ ಅಂದ್ರೆ 7ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 2026 ಮಹಿಳಾ T20 ವಿಶ್ವಕಪ್ ವಿಜೇತ ತಂಡ ಯಾವ್ದಂದ್ರೆ ಅದು ಆಸ್ಟ್ರೇಲಿಯಾ. ಎಷ್ಟನೇ ಬಾರಿ ಗೆದ್ದಿದೆ? 7ನೇ ಬಾರಿಗೆ ಗೆದ್ದಿದೆ ಇದೆ. ರನ್ನರ್ ಅಪ್ ಆದಂತ ತಂಡ ಯಾವ್ದಂದ್ರೆ ಇದು ಇಂಗ್ಲೆಂಡ್ ದೇಶ ಆಗಿದೆ. ನೆಕ್ಸ್ಟ್,
ಪ್ರಶಸ್ತಿ ಬಗ್ಗೆ ನ್ಯೂಸ್ ಅಲ್ಲಿತ್ತು. ಅದೇ ರೀತಿಯಾಗಿ ಅಂದ್ರೆ ಈ ಒಂದು ಆಸ್ಟ್ರೇಲಿಯಾ ತಂಡದಂತ ಪ್ರಮುಖ ವ್ಯಕ್ತಿ ಆಸ್ಟ್ರೇಲಿಯಾದ ಒಂದು ಬೆತ್ ಮೋನಿ ಅವರು ಮಹಿಳಾ T20 ವಿಶ್ವಕಪ್ನ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬೆತ್ ಮೋನಿ ಅವರಾಗಿದ್ದಾರೆ ನೋಡ್ರಿ. ಇವರು ಆಸ್ಟ್ರೇಲಿಯಾ ತಂಡದ ಒಂದು ಮಹಿಳಾ ಪ್ಲೇಯರ್ ಆಗಿದ್ದಾರೆ. ನೆಕ್ಸ್ಟ್ ಸಾಹಿತ್ಯದ ಬಗ್ಗೆ ಕೊಟ್ಟಿದ್ದಾರೆ ನ್ಯೂಸ್ ಅಲ್ಲಿ. ಪ್ರಸಿದ್ಧ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನು ಪ್ರಾಯೋಜಕತ್ವದ ಒಂದು ಬದಲಾವಣೆಯಿಂದಾಗಿ ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರೈಸ್ ಎಂದು ಮರುನಾಮಕರಣ ಮಾಡಲಾಗಿದೆ ನೋಡಿ. ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರೈಸ್ ಎಂದು ಮರುನಾಮಕರಣ ಮಾಡಿದ್ದಾರೆ ಈ ಒಂದು ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು. ಓಕೆ, ಯಾವ್ದೋ ಒಂದು ಸಂಸ್ಥೆ ಏನ್ ಮಾಡಿದಪ್ಪ ಅಂತಂದ್ರೆ ಈ ಒಂದು ಬೂಕರ್ ಇಂಟರ್ನ್ಯಾಷನಲ್ ಒಂದು ಪ್ರೈಸ್ ಅನ್ನು ತಾನೇ ನೀಡ್ತಾ ಇದೆ. ಅದಕ್ಕಾಗಿ ಆ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ನಾಮಕರಣ ಮಾಡಿದೆ ಹೊಸದಾಗಿ. ಅಂದ್ರೆ ಅದರ ಹೆಸರು ಏನಂತ ಇಟ್ಟಿದೆ, ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಇಟ್ಟಿದೆ. ಕೊನೆಯದಾಗಿ ಸಮ್ಮೇಳನವಿದೆ ನೋಡಿ. ಚೆನ್ನೈನಲ್ಲಿ ಮಾನವ, ಪ್ರಾಣಿ ಮತ್ತು ಪರಿಸರದ ಆರೋಗ್ಯವನ್ನು ಒಟ್ಟಾಗಿ ಪರಿಗಣಿಸುವಂತಹ ಜಾಗತಿಕ ಒನ್ ಹೆಲ್ತ್ ಕಾನ್ಫರೆನ್ಸ್ ಯಶಸ್ವಿಯಾಗಿ ಜರುಗಿತು. ಎಲ್ಲಿ? ಚೆನ್ನೈನಲ್ಲಿ ನಡೆದಿದೆ. ಪ್ರಾಣಿ ಪರಿಸರ ಆರೋಗ್ಯ ಓಕೆ ಒನ್ ಹೆಲ್ತ್ ಕಾನ್ಫರೆನ್ಸ್ ಯಶಸ್ವಿಯಾಗಿ ಎಲ್ಲಿ ನಡೀತದೆ ಅಂದ್ರೆ ಚೆನ್ನೈನಲ್ಲಿ ನಡೆದಿದೆ ನೋಡಿ. ಇವೇನಾಗಿದಪ್ಪ ಅಂತಂದ್ರೆ ಪ್ರಮುಖ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಗಿದ್ದು ಸ್ನೇಹಿತರೆ. ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಪ್ಪದೆ ವಿಡಿಯೋನು ಎಲ್ಲ ಒಂದು ವಿಡಿಯೋನು ಕೊನೆವರೆಗೂ ನೋಡ್ರಿ. ಓಕೆ, ನಿಮ್ಮ ಒಂದು ಏನಾದ್ರು ಪ್ರಶ್ನೆ ಇದ್ರೆ ಅದನ್ನು ಕೂಡ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ತರೋದರೊಂದಿಗೆ ನಿಮ್ಮ ಜೊತೆ ಭೇಟಿ ಆಗೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ವಾಟ್ಸಪ್ ನಲ್ಲಿ ಕೂಡ ಸ್ಟೇಟಸ್ ಬೇಕಾದ್ರೂ ಇಡಬಹುದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇತ್ತೀಚೆಗೆ ನಾನು ವಿಡಿಯೋ ಮಾಡಿದೆ ನೋಡ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂದ ಪ್ರಶಸ್ತಿಗಳ ಬಗ್ಗೆ ಕೂಡ ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಇಂಡೋನೇಷ್ಯಾ ದೇಶ ಪ್ರಧಾನಿ ಮೋದಿ ಅವರಿಗೆ 35ನೇ ಪ್ರಶಸ್ತಿಯನ್ನು ನೀಡಿದೆ. ಅವರಿಗೆ 35ನೇ ಪ್ರಶಸ್ತಿ ಆಗಿದೆ ನೋಡಿ. ಯಾರಿಗೆ? ಪ್ರಧಾನಿ ಮೋದಿ ಅವರಿಗೆ. ಅದಕ್ಕಾಗಿ ನಾನು ಮೋದಿ ಅವರಿಗೆ ಸಿಕ್ಕಂತ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ತಪ್ಪದೆ ಆ ಒಂದು ವಿಡಿಯೋನ ನೋಡಿಕೊಳ್ಳಿ. ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ಸುದ್ದಿಯಲ್ಲಿರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ತರ್ತೀನಿ ನಾನು. ಓಕೆ, ನೆಕ್ಸ್ಟ್ ವಿಡಿಯೋ ಎಂತನಪ್ಪ ಅಂತಂದ್ರೆ GI ಟ್ಯಾಗ್ ಪಡೆದುಕೊಂಡಿರುವಂತ ಪ್ರಮುಖ ಒಂದು ರಾಜ್ಯಗಳಾಗಿರ್ಬೋದು ಮತ್ತು ಸ್ಥಳಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಅಂದ್ರೆ ಸಪರೇಟ್ ಆಗಿ ಒಂದು ಪ್ರಮುಖವಾದಂತ ವಿಡಿಯೋ ಯಾವ್ದಾಗಿರ್ತದ, GI ಟ್ಯಾಗ್ ಪಡೆದಂತ ಒಂದು ಪ್ರಮುಖ ಹಣ್ಣುಗಳಾಗಿರ್ಬೋದು ಏನಾಗಿರ್ತದೆ ಆ ಒಂದು ಪಡೆದಂತ ವಸ್ತು ಬಗ್ಗೆ ವಿಡಿಯೋ ಮಾಡ್ತೀನಿ. ತಪ್ಪದೆ ಆ ಒಂದು ವಿಡಿಯೋ ನೋಡಿ. ಯಾಕಪ್ಪ ಅಂತಂದ್ರೆ GI ಟ್ಯಾಗ್ ನ್ಯೂಸ್ ನಲ್ಲಿದೆ. ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದಂತ ಇನ್ನೂ ಹಲವಾರು GI ಟ್ಯಾಗ್ ಪಡೆದಂತ ವಿಶೇಷತೆ ಬಗ್ಗೆ ನೋಡಿಕೊಳ್ಳೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.